ಕಾಂಗ್ರೆಸ್ ಸರ್ಕಾರ ಸರ್ ಅಟ್ಟರ್ ಫ್ಲಾಫ್ ಫೇಲ್ ಸರ್. ಯಾಕೆಂದ್ರೆ ಇವತ್ತು ನೋಡ್ಬೋದು ಸರ್, ಜನಸಾಮಾನ್ಯರು ಕೂಲಿ ಕಾರ್ಮಿಕರು ಇವತ್ತೇನೋ ಒಂದು 90 ಕುಡಿದು ಆರಾಮಾಗಿ ಮಲ್ಕೋಬಹುದು ಅಂತೇಳಿ ಕೆಲಸಕ್ಕೆ ಹೋಗಿ ದುಡಿಮೆ ಮಾಡಿ ಬಂದಂತ ಹಣದಲ್ಲಿ ಏನೋ 35 ರೂಪಾಯಿ ಒಂದು ಕೊಟ್ಟು ಪ್ಯಾಕೆಟ್ ಕುಡಿತಾ ಇದ್ರು ಸರ್. ಇವತ್ತು ಅದೇ ಪ್ಯಾಕೆಟ್ 55 ರೂಪಾಯಿ. ಸಿದ್ದರಾಮಯ್ಯ ಈ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಉಚಿತವಾಗಿ ಕೊಡ್ತಾ ಇದೆಯಲ್ಲಪ್ಪ, 200 ರೂಪಾಯಿ ಬ್ಯಾಂಕಿಗೆ ಹಾಕ್ತಿಲ್ಲ ಅಕೌಂಟು, ಆ ದುಡ್ಡಿಗೆ ಇದನ್ನು ಜಮಾ ಮಾಡ್ತಾ ಇದೀರಾ. ನಿಮ್ದೇನು? ಇವರು ಯಾಕೆ ಮಹಿಳೆಯರು ನಿಮಗೆ ಓಟ್ ಹಾಕಿದ್ದು? ಅದು ಒಂದು. ಎರಡನೇದಾಗಿ ದೇಶದ ವಿಷಯ ಬಂದಾಗ ಸಂದರ್ಭದಲ್ಲಿ ಇವತ್ತು ಯುದ್ಧ ಬೇಡ ಅಂತ ಹೇಳಿದಂತ ಈ ವ್ಯಕ್ತಿ ಈ ದೇಶದಲ್ಲಿ ಯಾರಿದ್ರೆ ಅದು ಸಿದ್ದರಾಮಯ್ಯನೇ. ಸಿದ್ದರಾಮಯ್ಯ ಒಬ್ಬ ಅನ್ನಾಲೆಡ್ಜ್ ವ್ಯಕ್ತಿ ಇದ್ದಾರೆ. ಹಾಗಾಗಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಅಟ್ಟರ್ ಫ್ಲಾಪ್. ಇದಕ್ಕೆ ಮುಂದಿನ ದಿನದಲ್ಲಿ ಜನಗಳು, ಮತದಾರ ಬಂಧುಗಳು ಯಾವುದೇ ಕಾರಣಕ್ಕೂ ಹಸ್ತವನ್ನು ಓಟಕ್ಕೆ ಅಂತ ಬಂದಾಗ ಹಸ್ತನ ಕಟ್ ಮಾಡಬೇಕಾದ ಸಂದರ್ಭ ಮುಂದೆ ನಿರ್ಮಾಣ ಆಗ್ತಾ ಇದೆ. ಯಾಕೆಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಕುಡಿಯುವ ನೀರಿನ ಸೌಲಭ್ಯ ಇಲ್ಲ ಸರ್, ರಸ್ತೆಗಳು ಸರಿ ಇಲ್ಲ ಸರ್. ನಾನೊಬ್ಬ ಸಾಮಾನ್ಯ ಗ್ರಾಮೀಣ ರೈತ ಬಂದು ಸರ್ ಇದ್ದೀನಿ. ಇವತ್ತು ನಮ್ಮ ರೈತರ ಕಷ್ಟ ಏನಂತ ಕೇಳೋನು ಯಾವನಿಲ್ಲ ಸರ್. ರೈತರದಲ್ಲಿ ಇವತ್ತು ಗೊಬ್ಬರದ್ದು ಇವತ್ತು 1,230 ರೂಪಾಯಿ DAP ಗೊಬ್ಬರ ಇದೆ. ಸಬ್ಸಿಡೀಸ್ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ, ಆದ್ರೆ ಇಲ್ಲಿ ಏನೂ ಕೊಟ್ಟಿಲ್ಲ. ಇವತ್ತು ಅದೇ ಒಂದು ತಗೊಳ್ಳಿ, ಯೂರಿಯಾ 480 ರೂಪಾಯಿ ಯೂರಿಯಾ ಇದೆ, ಸಬ್ಸಿಡಿ ಕೊಡ್ಬೇಕು ಕರ್ನಾಟಕ ರಾಜ್ಯ ಸರ್ಕಾರ. ಯಾಕೆ ಕೊಡ್ತಾ ಇಲ್ಲ? ಇದನ್ನೆಲ್ಲ ಮಹಿಳೆಯರಿಗೆ ಅಂತ ಇದ್ದೀರಾ, ಓಟ್ ತಗೋತಾ ಇದ್ದೀರಾ. ಯೂಸ್ಲೆಸ್ ರಾಜ್ಯ ಸರ್ಕಾರ ಇದ್ರಿ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಕೂಡಲೇ ರಾಜೀನಾಮೆ ಕೊಡಬೇಕಾಗಿದೆ. ಬೇರೆ ಸರ್ಕಾರ ರಚನೆ ಮಾಡಕ್ಕೆ ಅವಕಾಶ ಕೊಡಬೇಕಾಗಿದೆ. ಯಾಕೆಂದ್ರೆ ಜನರ ಹಣದ ದುಡ್ಡನ್ನ ಬಸಿದು ತಿಂದು ಹಿಂಡಿ ಇಪ್ಪೆ ಮಾಡಿ ಜನರ ಬದುಕನ್ನು ಹಾಳು ಮಾಡ್ತಾ ಇದ್ದೀರಾ. ಅದಕ್ಕಾಗಿ ನೀವು ಅಟರ್ ಫ್ಲಾಪ್ ಆಗಿದ್ದೀರಾ. ಇಲ್ಲ ರೀ, ಬರೀ ಸುಳ್ಳು ನಾಟಕ. ಯಾವ 5 ಗ್ಯಾರಂಟಿಲಿ ಯಾರಿಗೂ ಮಹಿಳೆ ಇರಬೇಕು. ನನಗೊಬ್ಬ ಮಹಿಳೆ ಮಾತಾಡಿದ್ ನೋಡಿದೆ ಸರ್, ಆ ಮಹಿಳೆಗೆ 3% ಕೊಟ್ಟಿದ್ದಾರೆ. ಏನ್ರಿ ನಿಮಗೆ ನಾಚಿಕೆ ಆಗಲ್ವಾ? ಇವತ್ತು ನೀವೆಲ್ಲ KSRTC ಬಸ್ ಸ್ಟ್ಯಾಂಡ್ಗೆ ಹೋಗಿ ಕೇಳಿ, ಮಹಿಳೆಯರ ಪರಿಸ್ಥಿತಿ ಹೇಳ್ತಾರೆ ಸರ್. ಇವತ್ತು ನಾನೀಗ ಹಾಸನದಿಂದ ಬಂದಿನಿ ಅಂತಂದ್ರೆ 280 ರೂಪಾಯಿ ಕೊಟ್ಟು ಬಂದಿನಿ. ಅದೇ ಹಾಸನದಿಂದ ಬರುವಾಗ ಆವಾಗ ಈ ರಾಜ್ಯ ಸರ್ಕಾರ ಇಲ್ದಾಗ 160 ರೂಪಾಯಿ ಕೊಟ್ಟು ಬರ್ತಾ ಇದೆ. ಬೆಲೆ ಏರಿಕೆ ಆಗಿದೆ ಸರ್. ಎಲ್ಲ ಸಾಮಾನ್ಯ ಜನರು ಬಳಸ್ತಕ್ಕಂಥ ಎಲ್ಲ ಪ್ರತಿಯೊಂದು ಬೆಲೆ ಏರಿಕೆ ಆಗಿದೆ. ಇದಕ್ಕೆ ನಮಗೆ ಈ ಸರ್ಕಾರ ಜನರಿಗೆ ಬೇಕಾಗಿತ್ತಾ? ನೋಡಿ, ಈಗ ಹೇಳ್ತಾ ಇದೀವಿ, ಸಾಮಾನ್ಯ ಜನರಿಗೆ ಗೊತ್ತಿದೆ ಅದರ ಪರಿಸ್ಥಿತಿ ಏನಂತ ಹೇಳಿ. ಸಿಟಿ ಇರ್ತಕ್ಕಂಥವ್ರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಸಾಮಾನ್ಯ ವರ್ಗದವರಿಗೆ ಮಾತ್ರ ಗೊತ್ತಿದೆ. ಸರ್ಕಾರಿ ನೌಕರರಿಗಿರ ಬಗ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ಇವತ್ತು ಯಾರೊಬ್ಬ ಹೋಗಿ 1 kg ಸಕ್ಕರೆ ತಗೊಂಡು ಟೀ ಕುಡಿಯೋನಿಗೆ ಗೊತ್ತಾಗುತ್ತೆ, 5 kg ಮನೆ ಸಕ್ಕರೆ ತಗೋನಿಗೆ ಗೊತ್ತಾಗಲ್ಲ ಅದ್ರ ಪರಿಸ್ಥಿತಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಕೂಡಲೇ ವಿಸರ್ಜನೆ ಆಗಬೇಕಾಗಿದೆ. ಅದನ್ನ ಯಾವ ತರ ಮಾಡ್ತಾರೋ ಗೊತ್ತಿಲ್ಲ. ಯಾವ್ದಕ್ರಿ ಸಮಾವೇಶ ಬೇಕಾಗಿದೆ? ನೀವು ಮಾಡಿ ಸಾಧನೆ ಏನ್ರಿ? ಇದೇನಾ? ನನ್ನಿಂದ ಕುಟ್ಕೊಂಡು ನಾನು ಹೆಂಡತಿ ದುಡ್ಡು ಕೊಡಕ್ಕೆ ನೀವು ಸಾಧನೆ ಮಾಡಿದ್ದ? ಅದೇ ಸಾಧನೆ ನಿಮ್ದು? ನನ್ನ ದುಡ್ಡು ತಗೊಳ್ಳೋದು, ನನ್ನ ಹೆಂಡತಿ ಕೊಡೋದು, ಇದೇ ಸಾಧನೆನಾ? ನಮಗೆ ಊಟ ಇಲ್ಲ ರೀ ಮನೆಯಲ್ಲಿ 4 ದಿನ ದರ್ಶನ ಮಾಡಕ್ ಹೋಗ್ತಾರೆ, ದೇವಾಲಯಕ್ಕೆ ದರ್ಶನ ಮಾಡಕ್ ಹೋಗ್ತಾರೆ. ಅವರ ತವ್ರ ಮನೆಗೆ ಹೋಗ್ತಾರೆ 4 ದಿನ. ನಾವೇನ್ ಮಾಡ್ಬೇಕು? ಪರಿಸ್ಥಿತಿ ನಮ್ದು ಊಟ ಮಾಡೋರು ಹಾಕೋದು ದಿಕ್ಕಿಲ್ಲ ರೀ. ನಾವಿವತ್ತು ಹೋಟೆಲ್ಗೆ ಕೊಡಬೇಕಾಗಿದೆ. 1 ಪ್ಲೇಟ್ ಇಡ್ಲಿ ಹೋಟೆಲಲ್ಲಿ ಇವತ್ತು 60 ರೂಪಾಯಿ. ಅದಕ್ಕೂ ಬೆಲೆ ಏರಿಕೆ ಆಗಿದೆ. ಯಾಕೆ? ನಮ್ಮ ಹೆಂಡತಿಗೆ ಫ್ರೀ ತಗೋ ಬಸ್ ಟಿಕೆಟ್ ಕೊಟ್ಟಿದ್ರಲ್ಲ, ಅದಕ್ಕೆ. ಮಹಿಳೆಯರಿಗೆ ಕೊಟ್ಟಿದ್ರಲ್ಲ ಬಸ್, ಅದಕ್ಕೆ. ಇದನ್ನ ಎಲ್ಲ ಪ್ಲಸ್ ಮಾಡಿ ಉಚಿತ ಫ್ರೀ ಕೊಟ್ಟು ಜನಗಳಿಂದ ಮಂಗ ಮಾಡಿ ಇವತ್ತು ಸಾಧನೆಯ ಎಂತ ಸಮಾವೇಶ ಮಾಡ್ತಾರಲ್ಲ, ಅದು ಅಟರ್ ಫ್ಲಾಪ್. ಅದು ಮಾಡಬಾರ್ದು. ಅದು ಮಾಡೋದಕ್ಕೆ ಅನ್ಲಾಯಕಿದ್ದಾರೆ ಇವರು.